ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟೆಕ್ ಟೂರ್ ಕನ್ನಡ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋ ಯೂಟ್ಯೂಬರ್ಸ್ಗಳಿಗೆ ಯಾರೆಲ್ಲ ಯೂಟ್ಯೂಬರ್ಸ್ ಇದ್ದೀರಾ ಅವರು ಇದನ್ನು ಪೂರ್ತಿಯಾಗಿ ನೋಡಿ. ಯಾರೆಲ್ಲ ಯೂಟ್ಯೂಬರ್ಸ್ ಆಗಬೇಕಂತ ಇದ್ದೀರಲ್ಲ ಅವರು ಕೂಡ ನೋಡಿ. ಯಾರು ಯೂಟ್ಯೂಬರ್ಸ್ ಆಗಲ್ಲ, ನಾವು ಯೂಟ್ಯೂಬರ್ ಅಂತ ಇದ್ದೀರಲ್ಲ ಅವರು ಸ್ವಲ್ಪ ಇದನ್ನು ಸ್ಕಿಪ್ ಕೂಡ ಮಾಡ್ಬೋದು. ಇದನ್ನು ನೀವು ನೋಡದೇ ಇರಬಹುದು. ಏನಿಲ್ಲ, ಏನಪ್ಪ ಅಂತಂದರೆ ಈ ಒಂದು ಯೂಟ್ಯೂಬಲ್ಲಿ ಒಂದು ಈಗ ಬಿಸ್ನೆಸ್ ಆಗ್ತಾಯಿದೆ, ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಈ ಒಂದು ಬಿಸ್ನೆಸ್ ಏನಪ್ಪ ಅಂತಂದರೆ ದುಡ್ಡನ್ನು ಇಸ್ಕೊಡೋದು. ನೋಡಿ, ಇದ್ರ ಬಗ್ಗೆ ಇವತ್ತಿನ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆದಂಥ ಮಾಹಿತಿನ ತಿಳಿಸ್ಕೊಡ್ತೀನಿ. ಈ ಒಂದು ಬಿಸ್ನೆಸ್ ಯಾವ ಥರ ನಡೆಯುತ್ತೆ, ಯಾವ ಥರ ಮೋಸ ಮಾಡ್ತಾರೆ ಅಂತ. ನೀವಿಂದ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನೋಡಿ, ಏನಪ್ಪ ಅಂತಂದರೆ ಒಂದು ಯೂಟ್ಯೂಬಲ್ಲಿ ಒಂದು ಬಿಸ್ನೆಸ್ ನಡೀತಿದೆ. ಏನಪ್ಪ ಅಂದರೆ ಈಗ ಒಬ್ಬ ಇರ್ತಾರೆ ಯೂಟ್ಯೂಬರು, ಅವರಿಗೆ 1,000 ಸಬ್ಸ್ಕ್ರೈಬರ್ಸು 4,000 ವಾಚ್ ಗಂಟೆ ಇದನ್ನು ಕಂಪ್ಲೀಟ್ ಮಾಡೋಕ್ಕೆ ಆಗ್ತಾಯಿರಲ್ಲ. ಏನಪ್ಪ ಅಂತಂದರೆ ಅವರು ಯೂಟ್ಯೂಬಲ್ಲಿ ಸರ್ಚನ್ನು ಮಾಡ್ತಾರೆ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಸರ್ಚನ್ನು ಮಾಡ್ತಾರೆ. 2,000 3,000 ರೂಪಾಯಿ ಕೊಟ್ಟರೆ ನಿಮಗೆ 1,000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡಿಕೊಡ್ತಾರೆ. ಮತ್ತು ಒಂದು 5,000 ರೂಪಾಯಿ ಕೊಟ್ಟರೆ ನಿಮಗೆ 4,000 ವಾಚ್ ಗಂಟೆ ಕಂಪ್ಲೀಟ್ ಮಾಡಿಕೊಡ್ತೀವಿ ಅಂತ ಅವರು ಹೇಳ್ತಾರೆ. ನೀವು ಅವರಿಗೆ ದುಡ್ಡನ್ನು ಕೊಡ್ತೀರಾ, ನಿಮಗೆ ಅವರು ಕಂಪ್ಲೀಟ್ ಮಾಡಿ ಕೊಡ್ತಾರೆ. ಬಟ್ಟು ನೀವೇನಾದರೂ ಅದನ್ನು ದುಡ್ಡು ಮಾಡೋಕ್ಕೆ ಅಂತ ಏನಾದರೂ ನೀವು ಅದನ್ನು ಪರ್ಚೇಸನ್ನು ಮಾಡಿದರೆ, ಸ್ಟ್ರಗಲ್ನ ಪಡದೆ, ಕಷ್ಟಪಡದೆ, ನಿಮ್ಮ ಒಂದು ವಿಡಿಯೋ ಅವರು ಒಂದು 20-30 PC ಅದನ್ನು ಹಾಕ್ಬಿಟ್ಟು ಅವರು ವಿಡಿಯೋನ ಅವರು ಪ್ಲೇ ಮಾಡ್ತಾರೆ. ನಿಮಗೆ 2ರಿಂದ 3 ದಿನದಲ್ಲಿ 1,000 ಸಬ್ಸ್ಕ್ರೈಬರ್ಸು 4,000 ವಾಚ್ ಗಂಟೆ ಅವರು ಕಂಪ್ಲೀಟ್ ಮಾಡಿಕೊಡ್ತಾರೆ. ನೀವೇನಾದರೂ ನಿಮ್ಮ ಒಂದು ಚಾನಲ್ನ ಮಾನಿಟೈಸ್ಗೆ ಏನಾದರೂ ನೀವು ಅಪ್ಲೈನ ಮಾಡಿದರೆ ನಿಮ್ಮ ಒಂದು ಮಾನಿಟೈಸೇಷನ್ ಆನ್ ಆಗೋಲ್ಲ, ಅವರು ಅದನ್ನು ರಿಜೆಕ್ಟ್ನ ಮಾಡ್ತಾರೆ. ಯಾಕಪ್ಪ ಅಂತಂದರೆ ಈಗ ಮೊದಲ ಥರ ಯೂಟ್ಯೂಬ್ ಇಲ್ಲ, ಅದು ಸ್ವಲ್ಪ ಈಗ ಸ್ಟ್ರಿಕ್ ಆಗಿದೆ. ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಇವರು ಆರ್ಗಾನಿಕ್ ಆಗಿ ಯೂಸ್ ಬಂದಿದ್ದ ಅಥವಾ ಏನಾದರೂ ಈ ಥರ ಏನಾದರೂ ಥರ್ಡ್ ಪಾರ್ಟಿ ಲಿಂಕು ಇಲ್ಲಾಂತಂದರೆ ಥರ್ಡ್ ವೇ ಏನಾದರೂ ಯೂಸ್ ಮಾಡಿ ಆರ್ಗಾನಿಕ್ ಆಗಿ ಯೂಸು ಸಬ್ಸ್ಕ್ರೈಬರ್ಸ್ ಏನಾದರೂ ಬಂದಿಲ್ಲಪ್ಪ ಅಂತಂದರೆ ನಿಮ್ಮ ಒಂದು ಚಾನಲ್ನಲ್ಲಿ ನೀವು ಅಪ್ಲೈ ಮಾಡಿರ್ತೀರಲ್ವ ನಿಮ್ಮ ಒಂದು ಚಾನಲ್ನ ಮಾನಿಟೈಸ್ಗೆ, ಈ ಒಂದು ಮಾನಿಟೈಸನ್ನು ಅವರು ಆನ್ನ ಮಾಡೋದಿಲ್ಲ. ಯಾಕಂತಂದರೆ ಯೂಟ್ಯೂಬಲ್ಲಿ ಆರ್ಗಾನಿಕ್ ಆಗಿ ಯೂಸ್ ಬರ್ತಿರಬೇಕು. ಈ ಥರ ಈಗ ಇನ್ನೊಂದು ಥರ ಇದೆ. ಏನಪ್ಪ ಅಂತಂದರೆ ಈ ಒಂದು ಬಿಸ್ನೆಸ್ಸು ಈಗ ಇನ್ನೊಂದು ಥರ ಇದೆ ಬಿಸ್ನೆಸ್ಸು. ಏನಪ್ಪ ಅಂತಂದರೆ ಈಗ ನಿಮಗೆ ಟೈಮ್ ಸಹ ಇರಲ್ಲ, ನಿಮಗೆ ವೀಡಿಯೋ ಮಾಡೋಕ್ಕೆ ಸಹ ಆಗ್ತಾಯಿರಲ್ಲ. ನೀವು ಡೈರೆಕ್ಟಾಗಿ 1,000 ಸಬ್ಸ್ಕ್ರೈಬರ್ಸು 4,000 ವಾಚ್ ಗಂಟೆ ಕಂಪ್ಲೀಟ್ ಆದಂಥ ಒಂದು ಚಾನಲ್ ನೀವು ಪರ್ಚೇಸನ್ನು ಮಾಡ್ಬೋದು. 10,000 ರೂಪಾಯಿ ಕೊಟ್ಟರೆ ಕೊಡ್ತಾರೆ. ಇದನ್ನೇನಾದರೂ ನೀವು ತೊಗೊಂಡ್ರೆ ನಿಮಗೆ ಲಾಸು. ನೀವು ಅವರಿಗೆ ದುಡ್ಡನ್ನು ಕೊಟ್ಟರು ಸಹ ಅವರು ನಿಮಗೆ ಕೊಡುವಂಥದ್ದು ತುಂಬ ಅಂದರೆ ತುಂಬ ರೇರ್ ಇರುತ್ತೆ. ನಿಮಗೆ ಅವರು ಮೋಸ ಮಾಡ್ತಾರೆ, ಬ್ಲ್ಯಾಕ್ ಮೇಲ್ ಮಾಡ್ತಾರೆ. ಇನ್ನೊಂದು 10,000 ರೂಪಾಯಿಗೂ ಕೊಡ್ತೀನಿ ಅಂತ ಹೇಳ್ತಾರೆ. ನಾನು ನೋಡಿದ್ದೇನೆ, ಹಿಂದಿಯಲ್ಲಿ ಈ ಥರ ಆಗಿದೆ, ನಾನು ನೋಡಿದ್ದೇನೆ. ಏನಪ್ಪ ಅಂತಂದರೆ ನಿಮಗೆ ಈಗ ವಿಡಿಯೋ ಮಾಡೋಕ್ಕಾಗಲ್ಲ. ನನಗೆ ಈಗ 1,000 ಸಬ್ಸ್ಕ್ರೈಬರ್ಸು 4,000 ವಾಚ್ ಗಂಟೆ ಆಗಿರುವಂಥ ಒಂದು ಚಾನಲ್ಲೇ ನಾನು ಪರ್ಚೇಸ್ ಮಾಡ್ತೀರಪ್ಪ ಅಂತಂದರೆ ನೀವು ಮಾಡ್ಬೋದು. ಇಲ್ಲಿ ನೀವು ತಪ್ಪು ಮಾಡೋದು ಏನಪ್ಪ ಅಂತಂದರೆ ಅವರು ಕೊಡುವಂಥ ಒಂದು ಚಾನಲ್ಲು ಯಾವುದೋ ಬೇರೆ ಇರುತ್ತೆ ಕ್ಯಾಟಗರಿಗೆ. ಸಪೋಸ್ ಅದು ಸ್ಪೋರ್ಟ್ಸ್ ಕ್ಯಾಟಗರಿ ಇರುತ್ತೆ, ಅಥವಾ ಡ್ಯಾನ್ಸ್ ಕ್ಯಾಟಗರಿ ಇರುತ್ತೆ, ಅಥವಾ ವ್ಲಾಗ್ ಇರುತ್ತೆ. ನಿಮಗೆ ಬೇಕಾಗಿರೋದು ಟೆಕ್ ಇರುತ್ತೆ, ಅಥವಾ ಯಾವುದೋ ಒಂದು ಬೇರೆ ಕಂಟೆಂಟ್ ಇರುತ್ತೆ. ನೀವು ಅದನ್ನು ಚಾನಲ್ನ ನೀವು ಪರ್ಚೇಸನ್ನು ಮಾಡಿದ್ರು ಕೂಡ ಅವರು ಚಾನಲ್ನ ಅವರು ಸಬ್ಸ್ಕ್ರೈಬ್ ಮಾಡಿರೋದು ಅಲ್ಲಿಯವರ ಒಂದು ಬೇರೆ ಅಂದರೆ ಅವರ ಒಂದು ಇದರಲ್ಲಿ ಸ್ಟೇಟಲ್ಲಿ, ಈಗ UP ಅಥವಾ ಬೇರೆ ಬೇರೆ ಮುಂಬೈ ಈ ಥರದ್ದಲ್ಲಿ ನೀವು ಅವ್ರಿಗೆ ಕಾಂಟ್ಯಾಕ್ಟ್ನ ಮಾಡ್ತೀರಾ, ಅವ್ರು ನಿಮ್ಗೆ ಕೊಡ್ತಾರೆ. ಬಟ್ಟು ಆ ಒಂದು ಚಾನಲ್ನ ಅವರು ನಿಮಗೆ ಕೊಡಲ್ಲ, ತುಂಬ ಕಾಡಿಸ್ತಾರೆ. 10,000 ರೂಪಾಯಿ ಈ ಥರ ನಿಮ್ಮ ಕಡೆ ಅವರು ಜಾಸ್ತಿನೇ ಇಸ್ಕೊತಾರೆ. ಕೊಟ್ಟರು ಕೂಡ ನಿಮ್ಮ ಒಂದು ಚಾನಲ್ಗೆ ವ್ಯೂಸು ಏನು ಬರಲ್ಲ. ಯಾಕಪ್ಪ ಅಂತಂದರೆ ಆ ಒಂದು ಚಾನಲು ಸಬ್ಸ್ಕ್ರೈಬರ್ಸು ವ್ಯೂಸ್ ಎಲ್ಲ ಬಂದಿದ್ದು ಹಿಂದೆಲ್ಲಿರುತ್ತೆ. ಅದನ್ನು ನೀವು ಕನ್ನಡದಲ್ಲಿ ನೀವೇನಾದರೂ ಮಾಡೋಕ್ಕೊಂಡ್ರೆ ನಿಮಗೆ ವ್ಯೂಸ್ ಬರಲ್ಲ, ಸಬ್ಸ್ಕ್ರೈಬ್ ಬರಲ್ಲ, ಏನೂ ಬರಲ್ಲ. ಸುಮ್ಮನೆ ದುಡ್ಡು ವೇಸ್ಟು, ಎಲ್ಲ ವೇಸ್ಟು. ಈ ಥರ ಮಾಡೋಕ್ಕೆ ಹೋಗ್ಬೇಡಿ. ಈ ಒಂದು ಯೂಟ್ಯೂಬರ್ಸ್ಗಳು ತುಂಬ ಪಡ್ದೇನೆ ಬೇಗ ಹೋಗ್ಬೇಕು, ನಾನು ದುಡ್ಡನ್ನು ಅರ್ನ್ ಮಾಡಬೇಕು ಯೂಟ್ಯೂಬಲ್ಲಿ ಅಂತ ಈ ಥರ ದುಡ್ಡು ಕೊಟ್ಬಿಟ್ಟು ವಾಚ್ ಟೈಮನ್ನು ಸಬ್ಸ್ಕ್ರೈಬನ್ನು ಪರ್ಚೇಸ್ ಮಾಡ್ತಾರೆ. ಇಲ್ಲಪ್ಪ ಅಂತಂದರೆ ಯೂಟ್ಯೂಬ್ ಚಾನಲ್ನೇ ಪರ್ಚೇಸ್ ಮಾಡ್ತಾರೆ. ಈ ಥರ ಮಾಡೋಕ್ಕೆ ಹೋಗ್ಬೇಡಿ. ನೀವು ವಿಡಿಯೋ ಮಾಡ್ದೇ ಈ ಥರ ಮಾಡಿದ್ರೆ ನಿಮಗೆ ಅದು ಫೀಲ್ ಸಿಗೋಲ್ಲ ಮುಂದೆ. ನೋಡಿ, ಈ ಥರ ಯಾರೂ ಕೂಡ ದುಡ್ಡನ್ನು ಕೊಡದೇ
ದುಡ್ಡು ಯಾರು ಕೊಡೋಕ್ಕೆ ಹೋಗಬೇಡಿ, ದುಡ್ಡು ಕೊಡದೇ ನೀವು ಆರ್ಗಾನಿಕ್ಕಾಗಿ ವ್ಯೂಸು, ಸಬ್ಸ್ಕ್ರೈಬರ್ಸು, ಫಾಲೋವರ್ಸು, ಲೈಕ್ಸ್ ಎಲ್ಲ ತರಿಸ್ಕೊಳ್ಳಿ. ಆವಾಗ ನೀವೇನಾದರೂ ಅಪ್ಲೈ ಮಾಡಿ ನಿಮ್ಮ ಒಂದು ಈ ಒಂದು ಏನಿದೆ ಮೊನಟೈಸು ಅದನ್ನು ಅವರು ಆರಾಮಾಗಿ ಅರ್ನ್ ಮಾಡ್ತಾರೆ. ನೀವು ಈ ಥರ ಏನಾದರೂ ಆರ್ಗಾನಿಕ್ ಮಾಡ್ದೇ PC ಯಲ್ಲಿ 10-20 ಟ್ಯಾಬ್ ಓಪನ್ ಮಾಡಿಬಿಟ್ಟು ಲಿಂಕನ್ನು ಕೊಟ್ಬಿಟ್ಟು ವೀಡಿಯೋನ ಅದನ್ನು ಓಡಿಸ್ಬಿಟ್ಟು ನೋಡ್ಬಿಟ್ಟು ಈ ಥರ ಮಾಡೋಕ್ಕೆ ಹೋಗ್ಬೇಡಿ. ಆರ್ಗಾನಿಕ್ ಆಗಿದ್ದರೆ ಮಾತ್ರ ಆನ್ ಆಗುತ್ತೆ, ಆವಾಗ ನೀವು ದುಡ್ಡನ್ನು ಮಾಡ್ಬೋದು. ನೋಡಿ, ಈ ಥರ ಯಾರು ಮಾಡೋಕ್ಕೆ ಹೋಗಬೇಡಿ. ನಾನು ಫಸ್ಟಿಗೆ ವಿಡಿಯೋ ಮಾಡಿದ್ದೆ ನನ್ನ ಒಂದು ಈ ಒಂದು ಚಾನಲ್ನಲ್ಲಿ. ಅದೇ ವಿಡಿಯೋ ಈ ಥರ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಏನಪ್ಪ ಅಂತಂದರೆ ಚಾನಲ್ನ ಕೂಡ ನೀವು ಪರ್ಚೇಸ್ ಮಾಡೋಕ್ಕೆ ಹೋಗಬೇಡಿ. ನಿಮಗೆ ಯೂಸು ಬರಲ್ಲ, ಸಬ್ಸ್ಕ್ರೈಬರ್ಸ್ ಏನೂ ಬರಲ್ಲ. ನಿಮ್ಮ ಚಾನಲ್ಗೆ ಮೊದಲಿಗೆ ಅವ್ರು ಕೊಡಲ್ಲ, ಕೊಟ್ಟರು ಕೂಡ ನಿಮ್ಗೆ ಯೂಸ್ ಇಲ್ಲ. ಈ ಥರ ಮಾಡೋಕ್ಕೆ ಹೋಗಬೇಡಿ. ನಿಮಗೇನು ಅನ್ನಿಸ್ತು ಈ ಒಂದು ವಿಡಿಯೋ ಬಗ್ಗೆ ದಯವಿಟ್ಟು ಕಮೆಂಟನ್ನು ಮಾಡಿ. ಇಷ್ಟೇ ಬಂದು ವಿಡಿಯೋದಲ್ಲಿ ಈ ಒಂದು ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಹ್ಯಾವ್ ಎ ನೈಸ್ ಡೇ.